ಚಾಮುಂಡಿ ಬೆಟ್ಟ ಇವ್ರು ನಮ್ಮ ಸ್ವಂತದ್ದು ಅಂತ ಜಯಚಾಮರಾಜ ಒಡೆಯರ್ ಬರ್ಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಕೊಡ್ತು. ಇವತ್ತು ನಾವು ಕ್ವಶನ್ ಮಾಡ್ಬೋದು, ಇವರು ಅದನ್ನು ಸರ್ಕಾರ ಕೇಂದ್ರ ಸರ್ಕಾರನೇ ಇಂದಿರಾ ಗಾಂಧಿ ಎಲ್ಲ ರದ್ದು ಮಾಡಿದ್ರು ಅದನ್ನು. ಆಮೇಲೆ ಇವ್ರುಗಳು ಕೂಗಾಡಕ್ಕೆ ಶುರು ಆದಾಗ ಕೇಸ್ ಹಾಕೋದು, ಇವ್ರು ಕೇಸ್ ಹಾಕಿದ್ರು. ಜಯಚಾಮರಾಜ ಒಡೆಯರ್ ಕೇಸ್ ಹಾಕೋಲ್ಲ, ನಾನು ಹಾಕೋಲ್ಲ ಅಂತಾರೆ. ಸರ್ಕಾರದ ಕಾನೂನು ಶ್ರೀಸಾಮಾನ್ಯನಾಗಿ ಅದನ್ನು ಅನುಸರಿಸೋದು ನನ್ನ ಧರ್ಮ ಅಂತ ರಿಜೆಕ್ಟ್ ಮಾಡ್ತಾರೆ ಅವರು. ಬೇರೆಯವ್ರು ಕೇಸ್ ಹಾಕ್ತಾರೆ. ಆಗ ಇಂದಿರಾ ಗಾಂಧಿ ಸರ್ಕಾರ ಸುಮ್ಮನೆ ಆಯಿತು, ನಿಮ್ಮ ಇದನ್ನು ನಾವು ಒಂದು ಮೆಮೋಕ್ಕೆ ಒಂದು ಲೆಟ್ರ್ ಬರೀತಾರೆ, ಒಪ್ಕೋತೀವಿ ಅಂತ. ಕಾನೂನಲ್ಲ, ಕಾನೂನು ರದ್ದಾಗೋಯ್ತು, ಕಣ್ಣೋರ್ಸೋಕ್ಕೊಂದು ಕಾಯ್ದೆ ಬರೀತಾರೆ ಅವರು. ಅದನ್ನು ಇಟ್ಕೊಂಡು ಇವರು ನಮ್ಮದು ಇವ್ರ ಆಸ್ತಿ ಹೇಗೆ ಹೇಳ್ತಾರೆ? ದೊಡ್ಡದೇವರಾಜ ಒಡೆಯರ್ ಕಟ್ಟಿದ 1000 ಮೆಟ್ಲು ಆ ನಂದಿನೂ ನನ್ನ ಪರ್ಸ್ನಲ್ ಆಸ್ತಿ ಅಂತ ಹೇಳೋನು ಮುಟ್ಟಾಳ, ತಲೆ ಕೆಟ್ಟವನು ಹೇಳ್ತಾನೆ. ಅದನ್ನು ಸಾರ್ವಜನಿಕರ ದರ್ಶನಕ್ಕೆ ಉಪಯೋಗಕ್ಕೆ ನಂದಿ ಕೆತ್ತಿಸ್ತಾ ಅವನು, ಮೆಟ್ಲಿಗೆ ಕಟ್ಟಿಸ್ತಾ. ಮೆಟ್ಲಿಗೆ ಟ್ಯಾಕ್ಸ್ ಹಾಕ್ತೀರಾ ಹೋಗೋರು ನೀವು? ಇಲ್ಲ. ದೇವಿ ಇರೋದು, ದೇವಿ ದರ್ಶನವೂ ಅದಕ್ಕೆ ಇರೋದು. ಯಾವ ಗಂಡೋ ಹೆಣ್ಣೋ ಯಾರಾಗಲಿ, ಯಾವುದೇ ದೇವಸ್ಥಾನ ಆಗಲಿ, ಮಹಾಬಲ ಬೆಟ್ಟನ ಇವ್ರದೇ ಅಂತಾರೆ. ಯದುವಂಶ ಹುಟ್ಟಿದೆ 1399 ಅಂತ ಹೇಳ್ಕೊತೀರಿ ನೀವು. ಆ ಕಾಂಟ್ರವರ್ಸಿಗೆ ಹೋಗೋದು ಬೇಡ. ಅವ್ರ ಜಾತಿ ಯಾವುದು, ವಂಶ ಯಾವುದು ಬೇಡ. ಅದು ಎಷ್ಟು 1000 ವರ್ಷ ಮುಂಚೆ ಇದ್ದ ಮಹಾಬಲ ದೇವಸ್ಥಾನ ಎಷ್ಟು ವರ್ಷ ಮುಂಚೆ ಬಂದಿತ್ತು? ಯದುವಂಶ ಹುಟ್ಟಕ್ಕೆ ಮುಂಚೆನೇ ಬಂದಿತ್ತು. ಅದು ಹೆಂಗೆ ಜಯಚಾಮರಾಜ ಕೊಟ್ಟರು ನನ್ನ ಪರ್ಸ್ನಲ್ ಆಸ್ತಿ ಅಂತ? ಅವರಾದ್ರೆ ಭಕ್ತರು, ಅವ್ರು ಕೊನೆಯಲ್ಲಿ ಲಿಂಗ ಪೂಜೆ ಮಾಡ್ತಾಯಿದ್ರು. ಶೈವ ಸಂಪ್ರದಾಯವನ್ನೇ ಫಾಲೋ ಮಾಡಿ ಲಿಂಗ ಕಟ್ಕೊಂಡು ಪೂಜೆ ಮಾಡಿದ್ರು. ಅವರು ಏನು 94 ಕೃತಿಗಳು ಬರೆದಿದ್ದಾರೆ. ಕಾವ್ಯನಾಮ ಅದನ್ನೇ ಕೊಡ್ತಾರೆ.